ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ರೋಮಶಃ ಪೌರುಷಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಮೇ ತಿಂಗಳಲ್ಲಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಎಂಬಂತಹ ಮಾಸ ಭವಿಷ್ಯವನ್ನು ಗಮನಿಸೋಣ. ನೋಡಿ, ರಾಶಿಯಲ್ಲಿ ಕೇತು, ಹಾಗೆ ಸಪ್ತಮ ರಾಶಿಯಲ್ಲಿ ಬುಧ, ಶುಕ್ರ, ಶನಿ, ರಾಹು ಚತುರ್ಗ್ರಹಗಳು, ಹಾಗೆ ಅಷ್ಟಮ ರಾಶಿಯಲ್ಲಿ ಬುಧ ಮತ್ತು ರವಿ, ಹಾಗೆ 9ನೇ ರಾಶಿಯಲ್ಲಿ ಸದ್ಯ ಗುರು ಇದ್ದಾನೆ. ಅವನು ಕೂಡ 10ನೇ ರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾನೆ 14ನೇ ತಾರೀಕು ಅನಂತರದಲ್ಲಿ. ಇನ್ನು ನಕ್ಷತ್ರಗಳೇನಪ್ಪ ಅಂತಂದರೆ, ಉತ್ತರ ನಕ್ಷತ್ರ 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಈ ಗ್ರಹಸ್ಥಿತಿಯನ್ನು ನೋಡ್ತಾ ಹೋದರೆ ಇದು ಒಂದು ಹಂತಕ್ಕೆ ನಿಮಗೆ ಭಾಗ್ಯದಲ್ಲಿರುವಂತಹ ಗುರುವು ದಶಮಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಗುರುನಾ ದೇಹ ಪುಷ್ಟಿಶ್ಚ, ಗುರು ನಿಮಗೆ ಹೆಚ್ಚಿನದಾದಂತಹ ಒಳಿತನ್ನು, ಒಳ್ಳೆ ರೀತಿಯಾದಂಥ ಫಲಗಳನ್ನು ಗುರು ಅನುಗ್ರಹ ಮಾಡಬಹುದು. ಇನ್ನು ಇದು ವೈಶಾಖ ಮಾಸ, ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗಾಗಿ ವೈಶಾಖ ಮಾಸದಲ್ಲಿ ಎಷ್ಟು ಪೂಜೆ ಪುನಸ್ಕಾರಗಳನ್ನು ದೇವತಾರಾಧನೆ ಮಾಡ್ತಿರೋ ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ ಎಷ್ಟೆಷ್ಟಾಗುತ್ತೋ ಅಷ್ಟು ದೇವತಾರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡ್ತಾ ಬನ್ನಿ. ಅದರಿಂದ ಹೆಚ್ಚಿನದಾದಂತಹ ಪರಿಣಾಮಗಳು, ಒಳ್ಳೆ ರೀತಿಯಾದಂಥ ಫಲಿತಾಂಶಗಳು ಸಿಗುತ್ತೆ. 2ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಇದೆ. ಹಾಗೆ ರಾಮಾನುಜಾಚಾರ್ಯ ಜಯಂತಿ, ಗಾಯತ್ರಿ ಜಯಂತಿಯು ಕೂಡ 2ನೇ ತಾರೀಕಿಗಿದೆ. 4ನೇ ತಾರೀಕಿಗೆ ಭಗೀರಥ ಜಯಂತಿ, 7ನೇ ತಾರೀಕಿಗೆ ವಾಸವಾಂಬ ಮತ್ತು ನಿಮಿಷಾಂಬ ಜಯಂತಿ ಇದೆ. ಹಾಗೆ 8ನೇ ತಾರೀಕಿಗೆ ಬಹಳ ಮುಖ್ಯವಾಗಿ ಬೃಹಸ್ಪತಿ ಜಯಂತಿ, 9ನೇ ತಾರೀಕಿಗೆ ಮಹಾಪ್ರದೋಷ, 10ನೇ ತಾರೀಕಿಗೆ ವೇದವ್ಯಾಸ ಜಯಂತಿ, 11ನೇ ತಾರೀಕಿಗೆ ನರಸಿಂಹಸ್ವಾಮಿಯ ಜಯಂತಿ ಇದೆ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹನನ್ನು ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 12ನೇ ತಾರೀಕಿಗೆ ಹುಣ್ಣಿಮೆ ಇದೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. 14ನೇ ತಾರೀಕಿಗೆ ವೃಷಭ ಸಂಕ್ರಾಂತಿ, 15ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ, 16ಕ್ಕೆ ಸಂಕಷ್ಟದ ಚತುರ್ಥಿ, 22ಕ್ಕೆ ಹನುಮತ್ ಜಯಂತಿ, 23ಕ್ಕೆ ಸರ್ವೇಶಾಂ ಏಕಾದಶಿ, 24ಕ್ಕೆ ಶನಿ ಪ್ರದೋಷ, 26ಕ್ಕೆ ಮತ್ತು 26, 27 ಎರಡೂ ಕೂಡ ಅಮಾವಾಸ್ಯೆ. ಹೀಗೆಲ್ಲ ಈ ತಿಂಗಳ ವಿಶೇಷವಾದಂಥ ಒಂದು ದಿವಸಗಳು. ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಲಿಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಗವಂತನನ್ನು ಆರಾಧನೆ, ನಮಸ್ಕಾರ, ಪ್ರಾರ್ಥನೆ ಹೀಗೆಲ್ಲ ಮಾಡ್ತಾ ಬನ್ನಿ. ಆ ದೈವಾನುಗ್ರಹವಾಗಲಿ. ಕನ್ಯಾ ರಾಶಿಯವರಿಗೆ ನೋಡಿ ಏನಾಗಿದೆಯಪ್ಪ ಅಂತಂದರೆ, ಗ್ರಹಸ್ಥಿತಿ ಒಂದಂತಕ್ಕೆ ಭಗವಂತ ಎಲ್ಲವನ್ನೂ ಕೂಡ ನಿಮಗೆ ಕೊಟ್ಟಿದ್ದಾನೆ. ಕೊಟ್ಟರೂ ಕೂಡ ಇನ್ನೂ ಬೆಳಿಬೇಕು, ಇನ್ನೂ ಅನುಕೂಲ ಆಗಬೇಕು, ಏನೋ ಒಂದು ಕಡೆಗೆ ಲಾಭಾಂಶಗಳು ಸಿಗಬೇಕು, ಹೀಗೆಲ್ಲ ನಿಮಗೆ ಅನಿಸ್ತಾ ಇದೆ. ಭಗವಂತನು ನೋಡಿ ಈ ತಿಂಗಳಲ್ಲಿ ಏನೇನು ಮೇ ತಿಂಗಳಲ್ಲಿ ಮಾಡಬಹುದು ಅಂತಂದರೆ, ಭಾಗ್ಯದಲ್ಲಿರುವಂತಹ ಗುರು 14ನೇ ತಾರೀಕು ನಂತರದಲ್ಲಿ ದಶಮಕ್ಕೆ. ಹಾಗಾಗಿ ಭಾಗ್ಯ ವೃದ್ಧಿಯಾಗುವಂಥ ಸಾಧ್ಯತೆಗಳು, ಉದ್ಯೋಗ ಕಳ್ಕೊಂಡಂಥವ್ರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ಸು, ಮತ್ತು ಅವಿವಾಹಿತರು ಈ ರಾಶಿಯವರು ಯಾರ್ಯಾರಿದ್ದೀರೋ, ವಿವಾಹಕ್ಕೋಸ್ಕರ ಹೋರಾಟ, ತೊಂದರೆ ಯಾರ್ಯಾರು ಮಾಡ್ಕೊಳ್ತಾ ಇದ್ದೀರೋ ಅಂಥವ್ರಿಗೆ ವಿವಾಹಕ್ಕೆ ಅನುಕೂಲತೆಗಳಾಗತ್ತೆ. ಎಷ್ಟೋ ಸಲ ನಾವು ನೋಡ್ತೇವೆ ಈ ರಾಶಿಯವರಿಗೆ ವಿವಾಹವೇ ಇಲ್ಲ, ಚಿಂತೆ, ಟೆನ್ಷನ್ನು ಹೀಗೆಲ್ಲ ಆಗ್ತಾ ಇದೆ. ಹಾಗಾಗಿ ವಿವಾಹಕ್ಕನಕ ಈ ತಿಂಗಳಲ್ಲಿ ಅನುಕೂಲತೆಗಳಾಗಬಹುದು. ಅದು ವೈಶಾಖ ಮಾಸ. ಹಾಗಾಗಿ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ, ಮದುವೆಗೋಸ್ಕರವಾಗಿ ಹೋರಾಟ, ಓಡಾಟಗಳು. ಯಾಕಂದರೆ ಇವತ್ತು ಒಂದಾದರೂ ಒಂದು ಸರಿಯಾಗುವುದಿಲ್ಲ. ಹಾಗಾಗಿ ವಿವಾಹಕ್ಕೆ ಮನುಷ್ಯ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ, ದೈವಾನುಗ್ರಹ ಆಗಬಹುದು ಅನಂತರದಲ್ಲಿ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲೂ ಬಹಳ ಶುಭ ಅಂತೇಳಿ ಹೇಳ್ತಾನೆ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಬುಧನು ರವಿ ಜೊತೆಗಿದ್ದಾನೆ. ಹಾಗಾಗಿ ಕೆಲವೊಂದು ಕಡೆ ಹಣಕಾಸಿಗೆ ಅನುಕೂಲ ಆಗುವಂಥದ್ದು, ವಿದ್ಯಾರ್ಥಿ ಜೀವನಕ್ಕೆ ಲಾಭಾಂಶ ಸಿಗುವಂಥದ್ದು. ಏನೋ ಚಿಂತೆ, ಟೆನ್ಷನ್ ಬಹಳ ಇರ್ತದೆ. ಆ ಚಿಂತೆ, ಟೆನ್ಷನ್ಗಳೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಶುಭ ಅಂತೇಳಿ ಹೇಳ್ತಾನೆ. ಮತ್ತು ಕುಜನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ನಿಮಗೆಲ್ಲ ಹೆಚ್ಚಿನದಾದಂತಹ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು. ಕಾನೂನಿನಲ್ಲಿ ಕೆಲಸ ಮಾಡುವಂಥವ್ರು ಯಾರ್ಯಾರಿದ್ರು ನಿಮಗೆ ಹೆಚ್ಚಿನದಾದಂತಹ ಯಶಸ್ಸು, ಕೀರ್ತಿ, ಲಾಭ 3 ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ನೀವು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದರೆ ನಿಮಗೆ ಗೆಲುವು ನಿಮ್ಮ ಕಡೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅನಂತರದಲ್ಲಿ ರಾಹು ರಾಶಿ ನೋಡಲ್ಪಟ್ಟಿದ್ದಾನೆ. ರಾಹು ಯಾವಾಗ ರಾಶಿ ನೋಡ್ತಾನೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಆದಂಥ ಹಣಕಾಸು ಬರುವಂಥದ್ದು. ಯಾವುದೋ ಒಂದು ಕಳ್ಕೊಂಡಿರ್ತೀರಿ, ಆ ಕಳ್ಕೊಂಡಂತಹ ವಸ್ತು, ವ್ಯಕ್ತಿ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಜಾಸ್ತಿ ಪ್ರಯಾಣಗಳು, ಓಡಾಟ ಮತ್ತು ಯಜಮಾನರ ವಿಷಯದಲ್ಲಿ ಅಥವಾ ನಿಮ್ಮ ಕುಟುಂಬದವರ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀರಿ. ಹಾಗಾಗಿ ಅದೆಲ್ಲ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ಮನುಷ್ಯ ಪ್ರಯತ್ನ ಮಾಡ್ತಾ ಇರ್ತೇವೆ, ಅದರ ದೈವಾನುಗ್ರಹ ಇದೆ ಇಲ್ಲ ಹೀಗಾಗ್ತಾ ಇರುತ್ತೆ. ಹಾಗಾಗಿ ದೈವಾನುಗ್ರಹವೂ ಅದರ ಜೊತೆಗೆ ಬರುವಂಥ ಚಾನ್ಸಸ್ ಇದೆ.
ಹಾಗಾಗಿ ಆ ದೈವಾನುಗ್ರಹವು ಬಂದು ಭಗವಂತನ ಆಶೀರ್ವಾದದಿಂದ ಕೆಲವೊಂದು ಒಳ್ಳೆ ರೀತಿಯಾದಂಥ ಫಲಿತಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಇನ್ನು ಸ್ವಲ್ಪ ಒಂದು 4-5 ವಿಷಯದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ನೀವು ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾದಂಥ ಜಾಗ್ರತೆ ಏನಪ್ಪ ಅಂತಂದರೆ ಹಣಕಾಸಿನ ವಿಷಯದಲ್ಲಿ ಬಹಳ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಶುಕ್ರನು ಸಪ್ತಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪಾರ್ಟ್ನರೆಲ್ಲ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ನಿಮ್ಮ ಸಾಂಸಾರಿಕವಾದಂಥ ವಿಷಯದಲ್ಲೇ ಸ್ವಲ್ಪ ಕಿರಿಕಿರಿ ಬರುವಂಥದ್ದು, ಅಥವಾ ಮದುವೆಗೆ ಹೊಂದಾಣಿಕೆ ಬಂದು ಇನ್ನೇನು ಎಂಗೇಜ್ಮೆಂಟ್ ಆಗಿ ಮದುವೆ ಆಗತ್ತೆ ಹೇಳಿದೆ, ಕೊನೆಯ ಟೈಮ್ನಲ್ಲಿ ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೆ ಕಿರಿಕಿರಿ ಚಿಂತೆ ಬಂದು ಅದೆಲ್ಲ ದೂರ ಆಗುವಂತಹ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ತಾಳಿದವನು ಬಾಳಿಯಾನು. ಈ ತಿಂಗಳಲ್ಲಿ ಎಷ್ಟೆಷ್ಟು ತಾಳ್ಮೆ ಇದೆಯೋ, ಎಷ್ಟೆಷ್ಟು ನಿಮ್ಮಲ್ಲಿ ತಾಳ್ಮೆಗಳಿದೆಯೋ ಆ ತಾಳ್ಮೆ ಹೆಚ್ಚಿನದಾದಂತಹ ಫಲಿತಾಂಶಗಳನ್ನು ಕೊಡುತ್ತೆ. ಹಾಗಾಗಿ ನೀವು ಎಷ್ಟಾಗುತ್ತೋ ಅಷ್ಟು ಭಗವಂತನ ನಂಬಿ ನಿಧಾನವಾಗಿ ಪ್ಲ್ಯಾನ್ ಮಾಡಿ ಕೆಲಸ ಕಾರ್ಯಗಳನ್ನು ಕೈ ಎತ್ಕೊಳ್ಳಿ. ಇಲ್ಲ ಅಂತಾದರೆ ಕಿರಿಕಿರಿ ಚಿಂತೆಗಳು ಜಾಸ್ತಿ ಆಗಿ ಹೋಗ್ತದೆ. ಮತ್ತು ನೀರಿನ ತೊಂದರೆಗಳು ಬರುವಂತಹ ಚಾನ್ಸಸ್ ಇತ್ತು. ಹಿಂದೆಲ್ಲ ನಿಮಗೆ ಹಿಂದೆ ಹೇಳಿದ್ದೆ 2-3 ತಿಂಗಳ ಹಿಂದೆ. ಹಾಗಾಗಿ ಆ ನೀರಿನ ತೊಂದರೆಗಳು ತಾಪತ್ರಗಳಲ್ಲಿ ಪರಿಹಾರ ಆಗುವಂಥ ತಿಂಗಳು ಅಂತ ಹೇಳಿರ್ಬೋದು. ಎಲ್ಲೋ ಒಂದು ಕಡೆಗೆ ನೀರಿನ ಅಭಿವೃದ್ಧಿಯಾಗಿ ಒಳ್ಳೆ ರೀತಿಯಾದಂಥ ಮನಸ್ಸಿಗೂ ಸಮಾಧಾನ ಸಿಕ್ಕಿ ಒಳ್ಳೆ ರೀತಿಯಾದಂಥ ಫಲಿತಾಂಶ ಸಿಗುವಂಥ ಚಾನ್ಸಸ್ ಇದೆ. ಎಲ್ಲೆಲ್ಲೋ ನಾವು ಕೆಲವೊಂದು ಸಲ ಯೋಚನೆ ಮಾಡ್ತಾ ಇರ್ತೇವೆ, ಎಲ್ಲಿ ಬೋರ್ವೆಲ್ ಹಾಕಲಿ, ಏನು ಮಾಡಲಿ ಅಂತೇಳಿ. ಹಾಗಾಗಿ ಅದನ್ನು ಸರಿಯಾದಂತಹ ಯೋಚನೆ ಮಾಡಿ ಪ್ರಯತ್ನ ಮಾಡಿ ಅದರಿಂದ ಸಫಲವಾಗುತ್ತೆ. ಅನಂತರದಲ್ಲಿ ಸ್ವಲ್ಪ ದೇವತಾ ಆರಾಧನೆ ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹ ಪ್ರಯತ್ನಗಳಾಗುತ್ತೆ. ಮತ್ತು ಯಾರ್ಯಾರು ಲೆಕ್ಕಾಚಾರ ಬರಿತಾ ಇದ್ದೀರೋ, ಮಾಧ್ಯಮ ಕ್ಷೇತ್ರದಲ್ಲಿದ್ದೀರೋ ಅಂಥವ್ರಿಗೆ ಈ ತಿಂಗಳಲ್ಲಿ ಬಹಳ ಶುಭವಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಗುರು ನಿಮಗೆ ದಶಮರಾಶಿಯಲ್ಲಿ ಬರುತ್ತಾನೆ, ಉದ್ಯೋಗ ಸ್ಥಾನ. ಹಾಗಾಗಿ ದಶಮಸ್ಥಾನ ಅಂತಂದರೆ ಗುರುಗೆ ಭಾಗ್ಯಸ್ಥಾನವೂ ಬಹಳ ಒಳ್ಳೆಯದೇ. ಇನ್ನು ಅದರ ಜೊತೆಗೆ ದಶಮಸ್ಥಾನವೂ ಕೂಡ ಒಳ್ಳೆಯದೇ. ಆದರೆ ಭಾಗ್ಯದಲ್ಲಿದ್ದಾಗ ಗುರು ಅನ್ನಂತಕ್ಕೆ ನಿಮಗೆ ಹೆಚ್ಚಿನದಾದಂಥ ಭಾಗ್ಯವನ್ನು ಕೊಟ್ಟಿದ್ದಾನೆ. ಭಾಗ್ಯಂ ಫಲತಿ ಸರ್ವತ್ರ ನಚ ವಿದ್ಯಾ ನ ಪೌರುಷಂ ಎಂಬುದಾಗಿ ಹೇಳಿದ್ದಾರೆ. ಆ ಭಾಗ್ಯವನ್ನು ಕೊಟ್ಟು ಅನ್ನಂತಕ್ಕೆ ಭಾಗ್ಯದಲ್ಲಿ ನಿಮಗೆ ಬೆಳವಣಿಗೆ ಕೊಟ್ಟಿದ್ದಾನೆ. ಒಂದಂತಕ್ಕೆ ಇಲ್ಲ ಅಂತೇನಿಲ್ಲ. ಕನ್ಯಾ ರಾಶಿಯವರು ನೀವು ಲೆಕ್ಕಾಚಾರದ ಜನ, ಯಾತಕ್ಕೂ ಸಾಲ ಮಾಡುವಂಥದ್ದಿಲ್ಲ, ಸಾಲ ಕೊಡುವಂಥದ್ದಿಲ್ಲ. ಹಾಗಾಗಿ ನಿಮ್ಗೆ ಆ ಲೆಕ್ಕಾಚಾರವನ್ನು ಭಗವಂತ ಕೊಟ್ಟಿದ್ದಾನೆ, ಆ ಲೆಕ್ಕಾಚಾರ ಇಟ್ಟಿದ್ದಾನೆ. ಅದನ್ನು ಬೆಳವಣಿಗೆ ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋದರೆ ಸಾಕು. ಮತ್ತೇನೋ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತೀರಿ ನೀವು. ಲೆಕ್ಕಾಚಾರ ಮಾಡಿ 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 ಬಿಸ್ನೆಸ್ಸನ್ನು, ಅಥವಾ ಇನ್ಸ್ಟಿಟ್ಯೂಟು, ಸ್ಕೂಲು, ಕಾಲೇಜು, ಅಥವಾ ಯಾವುದಾದ್ರು ಮಾಧ್ಯಮ ಕ್ಷೇತ್ರ, ಅಥವಾ ದೊಡ್ಡದಾದಂಥ ಸ್ಟುಡಿಯೋವು, ಹೀಗೆಲ್ಲ ನೀವು ನಿಮ್ಮ ಕೈಯಿಂದ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಅದೇನಾದರೂ ಇದ್ದರೆ ಕನಸಿದ್ರೆ ಪ್ರಯತ್ನ ಮಾಡಿ ನನಸಾಗುವಂಥ ಸಾಧ್ಯತೆಗಳಿದೆ. ನನಸು ಆಗತ್ತೆ ಅಂತ ನಿಮ್ಮ ಕಡೆಗೆ ಆ ದೈವಾನುಗ್ರಹ ಆಗತ್ತೆ ಹೇಳುವಂಥ ಅರ್ಥ. ಮನುಷ್ಯ ಪ್ರಯತ್ನವನ್ನು ಪುನಃ ಮಾಡಬೇಕು. ಯಾಕಂದರೆ ಮನುಷ್ಯ ಪ್ರಯತ್ನಕ್ಕೆ ಬಹಳ ಬೆಲೆ ಇದೆ. ದೈವಾನುಗ್ರಹ ಆಗಬೇಕು ಅಂತಂದರೆ ಮನುಷ್ಯ ಪ್ರಯತ್ನ ಫಸ್ಟ್ ಮಾಡಬೇಕು. ಮನುಷ್ಯ ಪ್ರಯತ್ನವೇ ಮಾಡಿಲ್ಲ ಅಂತಂದರೆ ದೈವಾನುಗ್ರಹ ಎಲ್ಲಿ ಸಿಗ್ತದೆ? ಹಾಗಾಗಿ ಆ ಮನುಷ್ಯ ಪ್ರಯತ್ನಕ್ಕೆ ಜಾಸ್ತಿ ಬೆಲೆ ಇದೆ. ಹಾಗೆ ಬಹಳಷ್ಟು ಮಕ್ಕಳ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ, ಮನೆಯವರ ವಿಷಯದಲ್ಲಿ ಹೀಗೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಿ. ಹಾಗೆ ಅದನ್ನೆಲ್ಲ ಭಗವಂತನ ಮೇಲೆ ಭಾರ ಹಾಕಿ ಚಿಂತೆ, ಟೆನ್ಷನ್ನು, ಸಮಸ್ಯೆಗಳು ಬರುತ್ತೆ. ಅದರಿಂದ ಹೇಗೆ ಹೊರಗೆ ಬರಬಹುದು ಹೇಳೋದನ್ನು ಚಿಂತನೆ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಋಣಬಾಧೆಗಳು ನಿಮಗಿದೆ, ಅದು ಸ್ವಲ್ಪ ಈ ತಿಂಗಳಲ್ಲಿ ಪರಿಹಾರ ಆಗುವಂಥ ಸಾಧ್ಯತೆಗಳು. ಹಿಂದೆ ಯಾರಿಗೂ ಕೊಟ್ಟಂಥ ಹಣ ಬರುವುದೋ, ಅಥವಾ ಎಲ್ಲೋ ಒಂದು ಕಡೆಗೆ ಜಮೀನು ಸೇಲ್ ಮಾಡಿ 1-2 ವರ್ಷ ಆಯಿತು ಕೊಡ್ತೇನೆ ಅಂತಂದ್ರು ಒಳ್ಳೆ ವಿಶ್ವಾಸ ಜನ, ಏನು ಮಾಡಲಪ್ಪ ಕೇಳಿದ್ರು ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ, ಹೀಗೆಲ್ಲ ಅಂದ್ಕೊಂಡ್ರೆ ಹಣಕಾಸಿಗೂ ದಾರಿಗಳಾಗುತ್ತೆ. ಕುಜ ಭೂಮಿಯಿಂದ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೊಡಬಹುದು. ಮತ್ತು ಅದರ ಜೊತೆಯಲ್ಲಿ ಕಬ್ಬಿಣದಿಂದ ಹೆಚ್ಚಿನಂಥ ಲಾಭಾಂಶಗಳನ್ನು ಕೊಡಬಹುದು. ಮತ್ತು ಯಾರ್ಯಾರು ಈ ರಾಶಿಯವರು ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿದ್ದರೋ, ಅಥವಾ ಟೀ ಕಾಫಿ ಮಾಡುವಂತಹ ಯಾವುದೋ ಅಂಗಡಿ ಇಟ್ಕೊಂಡಿದ್ರು, ಸಣ್ಣ ಬಿಸ್ನೆಸ್ ಆಗ್ತಾ ಇದೆ, ಏನು ಮಾಡಲಿ ಅಂತಂದರೆ ಇದ್ದಕ್ಕಿದ್ದಾಗ ಆ ಬಿಸ್ನೆಸ್ಸಲ್ಲೂ ಸ್ವಲ್ಪ ಲಾಭಾಂಶ ಆಗುವಂಥದ್ದು, ಬಿಸ್ನೆಸ್ಸಲ್ಲೂ ಸಮಾಧಾನ ಆಗುವಂಥದ್ದು. ಇಲ್ಲ ಒಂದು ಕಡೆಗೆ ಇಲ್ಲಪ್ಪ ಈ ಬಿಸ್ನೆಸ್ ನನಗೆಲ್ಲ ಕೊಡ್ತಾ ಇದೆ, ಸಮಾಧಾನ ಆಗ್ತಾ ಇದೆ ಅಂತೇಳಿ ನಿಮಗೆ ಅನಿಸುವಂಥದ್ದು. ಹಾಗಾಗಿ ಹೋಟೆಲ್ ಉದ್ಯಮದಲ್ಲಿ ಇದ್ದವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಅಂತೇಳಿ ಹೇಳ್ತೇನೆ. ಅದರ ಜೊತೆಗೆ ಪೀಠೋಪಕರಣಗಳನ್ನು ರೆಡಿ ಮಾಡುವಂಥದ್ದು, ಸುಂದರವಾದಂಥ ಮನೆ ಬಾಗಿಲನ್ನು ನೋಡಿದ್ರೆ ಖುಷಿಯಾಗುತ್ತೆ. ದೇವರ ಮನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಂತಹದ್ದೆಲ್ಲ ಯಾರ್ಯಾರು ಮೇಸ್ತ್ರಿಗಳಿದ್ರು, ಕಾಂಟ್ರಾಕ್ಟ್ ಇದ್ರು, ನಿಮಗೆ ಬಿಲ್ಡಿಂಗ್ ಕಟ್ಟುವಂಥ ವ್ಯಕ್ತಿಗಳು, ಅಂಥವರಿಗೆ ಹೊಸ ಕೆಲಸ ಬರುವಂಥದ್ದು. ನಿಮ್ಮ ತಲೆ ಒಳಗಡೆಗೆ ಏನೇನೋ ಪ್ಲ್ಯಾನ್ ಬರುತ್ತೆ, ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗುವಂಥದ್ದು. ಅಥವಾ ಅನೇಕ ವರ್ಷದ ಕನಸು, ದೊಡ್ಡದಾದಂಥ ಮನೆ ಕಟ್ಟಬೇಕು, ಅಥವಾ ಕಮರ್ಷಿಯಲ್ ಜಾಗ ನಾನು ಬಿಲ್ಡಿಂಗ್ ಎತ್ತಬೇಕು, ಹೀಗೆಲ್ಲ ನಿಮ್ಮ ಏನು ಕನಸಿದೆಯೋ 10 ರೂಪಾಯಿ ಸೇರಿಸಿ ಮಾಡಿರುವಂಥದ್ದು, ಅದು ಒಳ್ಳೆ ರೀತಿಯಾದಂತಹ ಫಲಿತಾಂಶಗಳನ್ನು ಕೊಡುವಂಥ ಸಾಧ್ಯತೆಗಳಿದೆ. ಹೀಗೆ ಆ ಭಗವಂತನ ಹೇಗೆ ಅಂತಂದರೆ ನಿಮಗೆಲ್ಲ ರೀತಿಯಾಗೂ ಅನುಗ್ರಹ, ಲಾಭಾಂಶ ಹೀಗೆಲ್ಲ ಭಗವಂತ ಕೊಡ್ತಾ ಇದ್ದಾನೆ ನಿಮಗೆ. ಆದರೂ ಕೂಡ ಕೆಲವೊಂದು ವಿಷಯದಲ್ಲಿ ಟ್ರ್ಯಾಕ್ ತಪ್ಪು ಹೋಗಿದೆ ಜೀವನದಲ್ಲಿ. ಒಂದನೇದಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ರಿ ಯಾವ್ಯಾವುದೋ ವಿಷಯದಲ್ಲಿ, ಬೇಡದೇ ಇದ್ದಂಥ ವಿಷಯದಲ್ಲಿ. ಆ್ಯಕ್ಚುಲಿ ನಿಮ್ಮ ತಲೆ ಒಳಗಡೆಗೆ ಬೇಡದೇ ಇರುವಂಥ ವಿಷಯ ಬರುವುದಿಲ್ಲ, ಆದರೆ ಕೆಲವೊಂದು ಸಲ ಹಿಂದೆಲ್ಲ ಬಂದು ಹೋಗಿಬಿಟ್ಟಿದೆ. ಅವ್ರು ಹಾಗೆ ಮಾಡಿದ್ರು, ಅವ್ರು ಹೀಗೆ ಹೇಳಿದ್ರು, ಹೀಗಾದರೆ ಹೇಗೆ, ಏನು ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ, ಇಷ್ಟೆಲ್ಲ ಬೇಕಿತ್ತ ನನಗೆ, ಹೀಗೆಲ್ಲ ನಿಮ್ಮ ತಲೆ ಒಳಗಡೆಗೆ ಸುತ್ತಾ ಇರುತ್ತೆ. ಹಾಗೆ ಅದನ್ನೆಲ್ಲ ತಲೆಯಿಂದ ಹೊರಗಡೆ ತೆಗೆದು ಹಾಕುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟಾಗುತ್ತೋ ಅಷ್ಟು ಈ ತಿಂಗಳಲ್ಲಿ ಯೋಗ ಧ್ಯಾನಗಳ ಬಗ್ಗೆ,
ಮತ್ತು ಯಾವುದೋ ಒಂದು ಪ್ರಾಜೆಕ್ಟನ್ನು ಶುರು ಮಾಡಬೇಕು ಅಥವಾ ಯಾವುದೋ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಯಾಕಂದರೆ ದಶಮಕ್ಕೆ ಗುರು ಬರುವಂತಹದ್ದು ಬಹಳ ಶುಭವಾಗುತ್ತೆ. ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಎತ್ತಿ ಹಿಡಿತಾನೆ ಆ ಗುರು. ಏನೇ ಇದ್ದರೂ ಕೂಡ ಪ್ರಜ್ಞಾಂ ಗುರೋರ್ ಗೌರವಂ ಎಂಬುದಾಗಿ ಹೇಳಿದ್ದಾರೆ. ಗುರು ಎತ್ತಿ ಹಿಡಿತಾನೆ, ಗೌರವವು ಸಿಗುವ ಹಾಗೆ ಮಾಡ್ತಾನೆ, ಪ್ರಜ್ಞೆಯನ್ನು ಕೂಡ ಕೊಡ್ತಾನೆ. ಆ ಕಾಲಕ್ಕೆ ಏನು ಬೇಕೋ, ಯಾವ್ಯಾವ ಬಿಸ್ನೆಸ್ಸನ್ನು ಹೇಗೆ ಮಾಡಬೇಕು, ಯಾವ ಬಿಸ್ನೆಸ್ ಹೇಗೆ ಮಾಡಿದ್ರೆ ರನ್ನಿಂಗ್ ಆಗುತ್ತೋ ಅದನ್ನು ಆ ಗುರು ಕೊಡ್ತಾನೆ ನಿಮಗೆ. ಹಾಗಾಗಿ ಒಂದು ಗುರುವಿನ ರಕ್ಷೆಯೂ ದಶಮಕ್ಕೆ ಸಿಗ್ತಾ ಇದೆ. ಅವನು ದಶಮಕ್ಕೆ ಬಂದರಾಗಲಿಲ್ಲ, ನಿಮ್ಮ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮಲ್ಲಿರುವಂಥ ಹಣಕಾಸು ಜಾಸ್ತಿ ಬರುವಂಥ ಸಾಧ್ಯತೆಗಳಿದೆ. 1 ಜನಕ್ಕೆ 2 ಜನಕ್ಕೆ 3 ಜನಕ್ಕೆ ಕೆಲಸ ಕೊಟ್ಟರೆ ಆ ಕೆಲಸ ಜಾಸ್ತಿಯಾಗಿ 8 ಜನ 10 ಜನ 20 ಜನ ಕೆಲಸ ಕೊಡುವಂಥದ್ದು. ಅಥವಾ ಒಂದು ಸಂಸ್ಥೆ ಕಟ್ಟಿ ಬೆಳೆಸ್ತಾ ಇದ್ದೀರಿ, ಆ ಸಂಸ್ಥೆ ಬಹಳ ಒಳ್ಳೆ ರೀತಿಯಾಗಿ ಬೆಳೆಯುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆಗೆ ನಿಮಗೆ ಒಂದು 20 ವರ್ಷ 15 ವರ್ಷ 30 ವರ್ಷದ ಹಿಂದೆ ಎಲ್ಲೋ ಒಂದು ಕಡೆಗೆ ಅಸೆಟ್ಟನ್ನು ನೀವು ತೆಗೆದುಕೊಂಡಿರ್ತೀರಿ, ಅದು ಬಹಳ ಒಳ್ಳೆ ರೇಟಿಗೆ ಹೋಗುವಂಥದ್ದು. ಯಾಕಂದರೆ ನೋಡಿ, ಇದು ವಿಶೇಷವಾಗಿ ಮೇ ತಿಂಗಳು ವೈಶಾಖ ಮಾಸ ಅಂತಂದರೆ ಬಂದಂಥಕ್ಕೆ ಎಲ್ಲ ರಾಜಯೋಗಗಳು ಒಳ್ಳೊಳ್ಳೆ ಯೋಗಗಳು ಸಿಗುವಂತಹದ್ದು. ಈ ವೈಶಾಖ ಮಾಸವೇ ಬಹಳ ಉತ್ತಮವಾದಂಥ ಮಾಸ. ಅದರಲ್ಲೂ ಕೂಡ ನಿಮಗೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಯೋಚನೆ ಮಾಡಿ ಈ ತಿಂಗಳಲ್ಲೆಲ್ಲ ಕೈಗೊಳ್ಳಬಹುದು. ಅನೇಕ ರಜಾದಿನಗಳು ಕೂಡ ಇದೆ. ಆದರೆ ಈ ಸಮಯದಲ್ಲಿ ಬಹಳ ಮನಸ್ಸಿಗೆ ನೀವು, ಯಾಕಂದರೆ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ಬಹಳ ಪ್ಲ್ಯಾನನ್ನು ಮಾಡಿ ಮುಂದುವರಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ಸಮಯ ಮತ್ತು ಈ ತಿಂಗಳು ಅಂತೇಳಿ ಹೇಳ್ತೇನೆ. ಅದು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಸಕ್ಸಸ್ಫುಲ್ ಆಗ್ತೀರಿ. ಸ್ವಲ್ಪ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಂತೇಳಿ ಹೇಳ್ತೇನೆ. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯ, ನಿಮಗೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ, ಆದರೆ ನಿಮ್ಮ ಆರೋಗ್ಯ, ನಿಮ್ಮ ವೈಯಕ್ತಿಕವಾದಂಥ ಜೀವನದ ಬಗ್ಗೆ ತುಂಬ ಯೋಚನೆ ಮಾಡಿ ನೀವು. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ಬಗ್ಗೆನೇ ನಮಗೆ ಯೋಚನೆ ಇಲ್ಲ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ. ಹಾಗಾಗಿ ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಮಿತ್ರರು. ಹಾಗಾಗಿ ನಮ್ಮನ್ನು ನಾವು ಸರಿಯಾಗಿ ತಿಳುವಳಿಕೆ ತೆಗೆದುಕೊಂಡು ನಮ್ಮನ್ನು ನಾವು ತಿದ್ದುಕೊಳ್ತಾ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಿ ಈ ತಿಂಗಳಲ್ಲಿ ಖುಷಿ ಸಂತೋಷ ಅನ್ನೋದು ಆಟೋಮೆಟಿಕ್ ಆಗುತ್ತೆ. ಮಂಗಲ ವಾತಾವರಣಗಳು ಕೂಡ ಇದೆ. ಎಲ್ಲೋ ಒಂದು ಕಡೆಗೆ ನಿಮಗೆ ಈ ತಿಂಗಳಲ್ಲಿ ಪ್ರಯಾಣ ಮುಂದೆ ಹೋಗಬೇಕು ಇಂತಹದ್ದು ಜಾಸ್ತಿ ಅನಿಸ್ತಾ ಇರುತ್ತೆ. ನಿಮಗೆ ಆ ಲವಲವಿಕೆ ಏನಿದೆಯಲ್ವ, ಖುಷಿ ಸಂತೋಷಗಳು ಅದು ಸಿಗಲಿ, ದೈವಾನುಗ್ರಹವಾಗಲಿ ಅಂತ ಹೇಳ್ತಾ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, 1ನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ. ನೀವು ಸಾಧ್ಯವಾದ ಮಟ್ಟಿಗೆ 11ನೇ ತಾರೀಕು ಲಕ್ಷ್ಮೀ ನರಸಿಂಹ ಜಯಂತಿ ಇದೆ. ಹಾಗಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ ಆರಾಧನೆ ಮಾಡಿ ಆ ಲಕ್ಷ್ಮೀ ನರಸಿಂಹನ ಪರಿಪೂರ್ಣವಾದಂಥ ಅನುಗ್ರಹದಿಂದ ಮಂಗಲವಾಗುತ್ತೆ, ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಬೆಳಗ್ಗಿನ ಸಂಜೆವರೆಗೆ ನರಸಿಂಹ ನಾಮಸ್ಮರಣೆ ಮಾಡಿ. ಲಕ್ಷ್ಮೀ ನರಸಿಂಹ ಭುಜಂಗ ಸ್ತೋತ್ರ, ಕರಾವಲಂಬನ ಸ್ತೋತ್ರ ಹೀಗೆಲ್ಲ ಇದೆ. ಶ್ರೀಮತ್ಪಜೋ ನಿಧಿನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಬಬಾಬ್ಧಿಪೋತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ. ಆ ಲಕ್ಷ್ಮೀ ನರಸಿಂಹನನ್ನು ಕೈ ಮುಗಿದು ಭಕ್ತಿಯಿಂದ ಬೇಡ್ಕೊಳ್ಳಿ. ಲಕ್ಷ್ಮೀ ನರಸಿಂಹ ಒಳ್ಳೇದು ಮಾಡಿಕೊಡಪ್ಪ ಅಂಥೇಳಿ ಹೇಳಿ. ಅನಂತರ ಹಸ್ತ ನಕ್ಷತ್ರ, ನೀವು ಆದಷ್ಟು 2ನೇ ತಾರೀಕು ಆಚಾರ್ಯ ಶಂಕರರ ಜಯಂತಿ ಇದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆಚಾರ್ಯರನ್ನು ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಚಿತ್ತ ನಕ್ಷತ್ರ 1, 2ನೇ ಪಾದ. ನೀವೇನೆಲ್ಲ ಗಣೇಶನನ್ನೇ ಕೈ ಬಿಡಬೇಡಿ, ಗಣೇಶನನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅಪ್ಪ ಏನು ಮಾಡಿದ್ರೆ ನಿನ್ನ ಪಾದವೇ ಗತಿ ನನಗೆ, ಮಹಾಗಣಪತಿ ಅಂಥೇಳಿ ಆ ಗಣೇಶನನ್ನೇ ಭಕ್ತಿಯಿಂದ ಕೈ ಕಾಲು ಹಿಡ್ಕೊಳ್ಳಿ. ಆ 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಹಾಗಾಗಿ ಸಂಕಷ್ಟರ ಚತುರ್ಥಿ ದಿವಸ ಗಣೇಶನನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ರಾತ್ರಿ 10 ಗಂಟೆಗೆ ಚಂದ್ರೋದಯ ಇದೆ, ಆವಾಗ ಚಂದ್ರ ದರ್ಶನ ಮಾಡಿ ಆ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಮಹಾಗಣಪತಿ ನನಗೆಲ್ಲ ಒಳ್ಳೆಯದು ಮಾಡು. ಯಾಕಂದರೆ ನಿಮಗೆ ರಾಶಿಯಲ್ಲೇ ಕೇತುವಿದ್ದಾನೆ ಸದ್ಯಕ್ಕೆ. ಹಾಗಾಗಿ ಆ ಗಣಪತಿ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಆ ಮಹಾಗಣಪತಿ ಹೇಗೆ ಆ ಗರಿಕೆ ಬೆಳೆಯುತ್ತೋ ಅದೇ ತರಹ ನಿಮ್ಮ ಭಗವಂತ ನಿಮ್ಮನ್ನು ಬೆಳೆಸಲಿ ಅಂತೇಳಿ ಗಣೇಶನಲ್ಲಿ ಒಂದು 10, 21 ಎಷ್ಟಾಗುತ್ತೋ ಅಷ್ಟು ಗರಿಕೆಯನ್ನು ಗಣಪತಿ ತಲೆ ಮೇಲೆ ಹಾಕಿ ಭಕ್ತಿಯಿಂದ ಕೈ ಮುಗಿರಿ. ದೇವಾಲಯಕ್ಕಾದರೆ ಹೋಗಿ, ಮನೆಯಲ್ಲೇ ಆದರೆ ಮನೆಯಲ್ಲಿ ಮಾಡಿ, ಎಲ್ಲ ಒಂದು ಕಡೆಗೆ ಮಾಡಿ. ಒಟ್ಟಿನ ಶುಭವಾಗಲಿ, ಮಂಗಲವಾಗಲಿ. ನಾನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖನೋ ಭವಂತು. ನಮಸ್ಕಾರ.